ಇಲ್ಲೇ ನಿಮಗೆ ಗೊತ್ತಿರಲಿ, ಚಿತ್ತಾಪುರ ತಾಲೂಕಿನೊಳಗೆ ಬೆಳಗುಂಪಿ ಅನ್ನುವಂತಹ ಊರ. ಆ ಊರೊಳಗೆ ಬರಗಾಲ ಬಿದ್ದರೆ 5 ದಿವಸ ಪ್ರವಚನ ಮಾಡಿ 6ನೇ ದಿವಸಕ್ಕೆ ದಾಸೋಹ ಮಾಡಿರಿ, ದಾಸೋಹ ಮುಗಿಯತ್ತಿಗೆ ನಿಮ್ಮೂರು ಬರ ಕಳಿತೈತಿ ಅಂತ ಆ ಊರಿಗೆ ಮಳಿ ತರಿಸಿಕೊಟ್ಟು ಹೊಳ್ಳಿ ಜೇವರಿಗೆ ಬರ್ತಾರೆ. ಬೆಳಗುಂಪಿಯೊಳಗೆ ದಾಸೋಹ ಮಾಡಿ ಅಲ್ಲಿ ಅಖಂಡ ಬರಗಾಲವನ್ನು ದೂರ ಮಾಡಿದರು, ಅಲ್ಲಿರುವಂತಹ ರೋಗಗಳನ್ನು ದೂರ ಮಾಡಿದರು. ಗೌನಹಳ್ಳಿಯೊಳಗೆ ಹೋದಾಗ ಅಲ್ಲೊಬ್ಬ ಬಸನಗೌಡ ಅಂಥೇಳಿ, ಗೌನಹಳ್ಳಿ ಊರಾಗ ಬಸನಗೌಡ ಅಂಥೇಳಿ ಅವನ ಹೆಂಡತಿಗೆ ದೇವು ಬಿಡದಿರ್ತೈತಿ. ಬಸನಗೌಡನ ಹೆಂಡತಿಗೆ ದೇವು ಬಿಡದಿರ್ತೈತಿ. ಅದೇನು ಬ್ರಹ್ಮ ಪಿಚ್ಚ ಹಚ್ಬಿಡು, ಯಾರೂ ಕಳ್ಸೋಕ್ಕಾಗಂಗಿಲ್ಲ ಅಂತಿರ್ತಾರೆ. ಆ ಬಸನಗೌಡನ ಮನೆಗೆ ಹೋಗ್ತಾರ, ಬಸನಗೌಡನ ಹೆಂಡತಿಗೆ ಬಿಡದೆ ದೆವ್ವ ನೋಡ್ತಾರೆ. ದೆವ್ವ ನೋಡಿ 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 ಏನಾರ ಮಾಡಿ ಬಿಡಿಸ್ಬೇಕಲ್ಲ, ದೆವ್ವ ಬಿಡಿಸ್ಬೇಕಲ್ಲ. ಮತ್ತು ಆ ದೆವ್ವ ಯಾಕೆ ಬಂದೈತೆ ಅಂತಲೂ ತಿಳಿಸ್ತಾರೆ ಅವರು. ಅತೃಪ್ತ ಆತ್ಮಗಳಂತಿರ್ತಾವ. ಎಲ್ಲ ಸುಖಪಟ್ಟು ನಾ ಮಾಡಿದ್ದೆಲ್ಲ ಮುಟ್ಟೈತಿ ಅನ್ನೋರು ಹೋಗಿಬಿಡ್ತಾರೆ. ಒಂದಿಷ್ಟು ದುರಾಸೆ ಇಟ್ಕೊಂಡದ್ದು ಬಿರ್ತಾವ್ರಿ. ನೀವೇನಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. ನೀವು ಸಾಯುಗಳಿಗಾಗಿ ಎಷ್ಟು ಆಸೆ ಇರ್ತಾವೆ ಮಂದಿಗೆ ಹೇಳ್ತೇನೆ. ನಿಮಗೆ ನೆಲಕ್ಕೆ ಹತ್ತಿದ್ದಂತ ಒಬ್ಬವ ಪೂರ ಬಾಯಿ ಹೋಗಿತ್ತಂತ, ಪೂರ ಬಾಯಿ ಹೋಗಿತ್ತು, ನೆಲಕ್ಕೆ ಹತ್ತಿದ್ದ. ಒಟ್ಟ ಕಣ್ಣು ಹಿಂಗೆ ಇದ್ದವು, ಉಸಿರಟ್ಟ ಇತ್ತು, ಹೋಗಿದ್ದಿಲ್ಲ ಅದು ಭಾರಿ ಆಟ ಆಡಿಸ್ತೈತ್ರಿ. ಅದು ದೌಡ್ ಹೋಗಂಗಿಲ್ಲ. ಅವು ಮಾಡಿದ್ದಿಟ್ಟು ಅನುಭವಿಸಿ ಹೋಗ್ಬೇಕಲ್ಲ. ಹಿಂದೆ ಕಿತ್ತದು ಅವ್ರು ಮಾಡಿದ್ದು ಮುಂದಲ ಜಲಮಕ್ಕೆ, ಇವ್ರು ಮಾಡಿದ್ದು ಮುಂದೆ. ಈಗೇನಿಲ್ಲ, ಈಗ ಮಾಡಿದ್ದಿಲ್ಲೇ. ನೀನು ಇವತ್ತು ಮಾಡಿದೆ ಅಂದ್ರೆ ನಾಳೆ ಉಣ್ಬೇಕದನ್ನು. ಈಗ ಭಾಳ ಚಂದ ಐತಿದೆ ಕಲಿಯುಗ. ನಿಮಗೆ ಗೊತ್ತಿರಲಿ, ಯಾರು ಏನು ಮಾಡಿದ್ರು ಒಳ್ಳೇದು ಮಾಡಿದ್ರೆ ಒಳ್ಳೇದು ಅನುಭವಿಸಿ ಹೋಗ್ಬೇಕು, ಕೆಟ್ಟದ್ದು ಮಾಡಿದ್ರೆ ಕೆಟ್ಟದ್ದು ಅನುಭವಿಸಿ ಹೋಗ್ಬೇಕು. ಅಪ್ಪಿತಪ್ಪಿನೂ ತಪ್ಪಿಸ್ಕೊಳ್ತೀನಿ ಅಂತ ಅನ್ನುವಂಗಿಲ್ಲ. ಮಂದಿ ಕಣ್ಣಾಗಿ ನೀವು ತಪ್ಪಿಸ್ಕೊಳ್ಬೋದು, ಷಣ್ಮುಖ ಶಿವಯೋಗಿಗಳ ಕಣ್ಣಾಗಿ ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಜನಗಳ ಕಣ್ಣು ಮುಚ್ಚಬಹುದು, ಭಗವಂತನ ಕಣ್ಣು ಮುಚ್ಚೋಕ್ಕಾಗಂಗಿಲ್ಲ. ಅದು ಒಂದಿಟ್ಟು ನೆಲಕ್ಕೆ ಬಿದ್ದಿತ್ತು, ಹಾಸಿಗೆ ಹಿಡ್ದಿತ್ತು, ಬಾಯಿ ಹೋಗಿತ್ತು, ನೀರಿಲ್ಲ, ಊಟಿಲ್ಲ. ಇದು ಸಾಯವಲ್ದಂತಿದ್ರು ಅವ್ರು. ಈಸೂರು ಬಂದರು. ಯಾವಾಗ ಸಾಯ್ತೈತೆ ಏನಂತಿದ್ರು. ಆಶ್ಚರ್ಯ ನಿಮಗೆ ಹೇಳೋದು, ಇನ್ನೇನು ಇವತ್ತು ನಾಳೆ ಹೋಗುತ್ತಂತ ಎಲ್ಲರೂ ಬಂದಿದ್ದರು. ಮಕ್ಕಳು 3 ಮಂದಿ ಗಂಡಸು ಮಕ್ಕಳು, ಅವ್ರ ಹೆಂಡ್ತಿಯರು, ಅವು ಹೆಣ್ಮಕ್ಳು ಇಸು ಬಂದಾವ. ಇದು ಈಗ ಹೊಕ್ಕೈತೆ ಆಗ ಹೊಕ್ಕೈತೆ ಅನ್ನಕತ್ತಾರೆ. ಅದ್ರಾಗ ಒಬ್ಬ ಸಣ್ಣವನ್ನಂತ ರಜಾ ಬಾಳೆಲ್ಲೋ ಮರೆಯ ದೌಡು ಬಾ ಅಂದಾರ. ಮತ್ತು ಅದು ಹೋಗಲಿಲ್ಲ ಅಂದ್ರೆ ಇವತ್ತು ರಾತ್ರಿ ಕುತ್ತಿಗೆ ಈಚಿಗೆ ಬಿಡೋಣ ಅಂದಂತಾವ. ಇವು ನೌಕರಿ ಮಾಡೋರು ಹಣೆ ಬರೀ ಇವು. ಅದು ತಾನಾಗ ಹೋಗಲಿಲ್ಲ ಅಂದ್ರೆ ನಾವು ಕುತ್ತಿಗೆ ಈಚಿಗೆ ಹೋಗೈತಂತ ಹೇಳ್ಬಿಡೋಣ ಅಂತೇಳಿ ಎಲ್ಲರೂ ಮಾತಾಡ್ಕೊಂಡ್ರು. ಸುಮ್ಮನೆ ಆಗ್ಯಾರಿ ಅವ್ರು. ಕುತ್ತಿಗೆ ಈಚ್ಗಾಗ ತಯಾರಾಗ್ಯಾರಿ ಅವ್ರು. ರಾತ್ರಿ 6 ಗಂಟೆಗೆ ಹೊತ್ತು ಮುಣಗಿತು. ಒಬ್ಬರು ಮಾರಿ ಒಬ್ಬರು ನೋಡಕತ್ತಿದ್ರು. ಮಂದಿ ಬರೋರು ಬಂದು ಮಾತಾಡಿಸೋದ್ರು. ರಾತ್ರಿ ಯಾರೂ ಬರೋಂಗಿಲ್ಲ, ಕುತ್ತಿಗೆ ಈಚ್ಗಂತ ಹೋಗೋ ಅಂದರು. 9-9:30 ಆಯ್ತು, ಊಟ ಆಯ್ತು, ಇನ್ನೇನು ಕುತ್ತಿಗೆ ಈಚ್ಗಬೇಕು. ಅವ ಏನು ಮಾಡಿದ್ನಲ್ಲಿ, ಮಕ್ಕೊಂಡಿದ್ನಲ್ಲ ಅವ ಹಿಂಗೆ ಗಾಡಿ ತೋರಿಸಿ ಹಾ ಅನ್ನಕತ್ತಿದ್ನಂತವ. ಆ ಗಾಡಿ ತೋರಿಸಿ ಹಾ ಅನ್ನಕತ್ತಿದ. ಇವರು ಅಪ್ಪ ಏನೋ ಹೇಳಕತ್ತೇನ್ಲಿ ಅಂದಂತವ. ಏನು ಹೇಳಕತ್ತೇನ ಅವನವ್ನು ಇಟ್ಟು ದಿವ್ಸ ನಮಗೆ ಏನೂ ಕೊಟ್ಟಿಲ್ಲವ, ಗಳಿಸಿ ಎಲ್ಲಿ ಬಂಗಾರ ಗ್ವಾಡ್ಯಾಗ ಮುಚ್ಚಿಟ್ಟನೇನವ. ಇವನು ಸಾಯಿಸೋದು ಬೇಡ ಅಂದ್ರಂತವ್ರು. ಇವನು ಸಾಯಿಸೋದು ಬೇಡ, ಬೆಳಗ್ಗೆ ಮಾತು ಬರೋದು ಬಿಡು ಅಂತ ಬೆಳ್ಳತನೇ ಎದ್ದು ಕುಂತ್ಕೊಂಡು ನೋಡೋದ್ರ ಮುಂದೆ ಬಂಗಾರದ ಆಸೆಕ್ಕೆ. ಅದು ಸಾಯಲಿಲ್ಲ. ಮುಂಜಾನೆ ಎದ್ದು ಮತ್ತಿವು ಎಲ್ಲರೂ ತಮ್ಮ ಪಾಡಿಗೆ ಚಹಾ ಕುಡಿದು ನಾಷ್ಟ ಮಾಡಿದ್ವು. ಹಿಂಗೆ ನೋಡಿದ್ವು. ಒಬ್ಬರು ಕಳಿವಿಲಿ ಒಬ್ಬರು ಬರೋರಂತ ಏನಾರು ಹೇಳ್ತಾನೆ ನಮ್ಮಪ್ಪ ಅಂತೇಳಿ. ಅದು ಹಾ ಬಾಡಕತ್ತಿತ್ತು. ಮತ್ತೆ ಬಂದ ಪಕ್ಕ ಬಂಗಾರ ಇಟ್ಟನಂತವ. ಸಣ್ಣ ಮಗ ಸಾಲಿ ಕಲ್ತಾವ, ಕುತ್ತಿಗೆ ಹಚ್ಕಾವ, ಐಡಿಯಾ ಕೊಟ್ಟಾವ. ಪಕ್ಕ ಬಂಗಾರ ಇಟ್ಟ. ಯಪ್ಪ ಹೇಳು ಏನಪ್ಪ ಹೇಳು, ಎಲ್ಲಿಟ್ಟು ಹೇಳು ಅಂತಿದ್ರಂತ ಇವರು. ಅದು ಹಾ ಅಂತಿತ್ತಂತ. 3 ಮಂದಿ ಮಾತಾಡ್ಕೊಂಡ್ರಂತ. ಇಲ್ಲ ಇದು ಹಿಂಗಾದ್ರೆ ಕೆಲಸ ಆಗಂಗಿಲ್ಲ, ಡಾಕ್ಟ್ರನ್ನ ಕರ್ಕೊಂಬಂದ್ಬಿಡು ಹೋಗಂತ. ಅಲ್ಲೊಬ್ಬ MBBS 8 ವರ್ಷ ಫೇಲ್ ಅದಾವಿದ್ದ ಊರಾಗ. 8 ವರ್ಷ MBBS ಫೇಲ್ ಅದಾವ. ಅಲ್ಲಿ ಡಾಕ್ಟ್ರ್, ಅವನ ದೊಡ್ಡ ಡಾಕ್ಟ್ರ. ಅವ ಇಂಜೆಕ್ಷನ್ ಮಾಡೋದು ನೋಡಿದ್ರೆ ಓಡಿ ಹೋಗ್ಬೇಕು ಮಂದಿ. ಎಮ್ಮಿಗೆ ಚುಚ್ಚಿದಂಗೆ ಚೂಸ್ತಿದ್ನಂತವು 2 ಕೈ ಮೇಲೆ ಎತ್ತಿ. ಅವನು ಕರ್ಕೊಂಬಂದ್ರಿ ಇವ್ರು. ಹೋಗಿ ಕರ್ಕೊಂಬಂದು ಇಲ್ರಿ ನಮ್ಮಪ್ಪ ಏನೋ ಹೇಳಕತ್ತಾನ, ಎಲ್ಲ ಇಟ್ಟು ದಿವ್ಸ ಏನೂ ಬಾಯಿ ಏನೂ ಇದ್ದಿದ್ದಿಲ್ಲ, ಸೊನ್ನೆ ಸೂಕ್ಷ್ಮ ಇದ್ದಿದ್ದಿಲ್ಲ, ಈಗ ಹಿಂಗೆ ಮಾಡಕತ್ತಾನ ಅಂದಾಗ ಅವ ಕೈ ಹಿಡ್ದ, ಸ್ಟೆಥೋಸ್ಕೋಪ್ ಹಿಡ್ದ, ಎಲ್ಲ ನೋಡಿ ಅಂದಂತವ. ನೋಡಪ್ಪ ನಿಮ್ಮಪ್ಪ ಏನು ಹೇಳ್ತಾನೆ ಬಿಡ್ತಾನೆ ನನಗಂತೂ ಗೊತ್ತಿಲ್ಲ. ಒಂದು ಇಂಜೆಕ್ಷನ್ ಐತಿ, ಚಂದ ಕೇಳ್ರೆ ಇದನ್ನು. ಒಂದು ಇಂಜೆಕ್ಷನ್ ಐತಿ, ನಾ ಮಾಡ್ತೀನಿ. ಆದ್ರೆ ಆ ಇಂಜೆಕ್ಷನ್ ಮಾಡಿಂದ ನಿಮ್ಮಪ್ಪ ಒಂದು ಅಕ್ಷರ ಮಾತಾಡ, ಒಂದು ಶಬ್ದ ಹೇಳವ. ಏನಾರ ಹೇಳಿ ಒಂದು ಮಾತು ಮಾತಾಡ್ತಾನೆ. ಒಂದು ಮಾತು ಮಾತಾಡಿ ಸತ್ತು ಹೋಗಿಬಿಡ್ತಾನೆ. ಆ ಇಂಜೆಕ್ಷನಿಗೆ 3 ಲಕ್ಷ ರೂಪಾಯಿ ಅಂದಂತವ. ಒಬ್ರಿಗೊಬ್ರು ಹಿಂಗೆ ಮಾರೇ ನೋಡಕತ್ತಿದ್ರು. ಹೆಂಗೆ ಮಾಡೋಣ. ಅವ ಸಾಲಿ ಕಲ್ತಾವಿದ್ನಲ್ರಿ, ಅವ ಶಾಣೆ ಕುತ್ತಿಗೆ ಇಚ್ಕವ. ಅವ ಅಂದಂತ 3 ಲಕ್ಷ ಹೋದ್ರೆ ಹೋಗೋದಕ್ಕದು ಇಂಜೆಕ್ಷನ್ ಮಾಡಿರಂದಂತವ. ಅದು ಬಂಗಾರ ಎಟ್ಟೈತೆ ಅಂತ ಗೊತ್ತಾಗಬೇಕು. ಒಂದು ತೊಲಿಗೆ 1 ಲಕ್ಷ ಐತಿ ಈಗ. ಹೌದಲ್ರಿ? ಕೇಳಿರಿಲ್ಲ?
ಒಂದು ತೊಲಿಗೆ 1,00,000 ಐತೆ, ಅದು ಬೇಕಾದಟ್ಟಾಗ್ಲದು ಮಾಡ್ರಿ ಅಂದಂತ. ಮಾಡಿ ಅಂತಿದ್ದು ರೊಕ್ಕ ಎಲ್ಲಿದ್ದದವ ಅಂದ್ರೆ ನಾನು ನನ್ನ ಹೆಂಡತಿ ಕೊಳ್ಳಾಗಿನ ತಾಳಿ ಒತ್ತಿ ಇಟ್ಟಾರ ಕೊಡ್ತೀನಿ ಅಂದಂತವ. ನನ್ನ ಹೆಂಡತಿ ಕೊಳ್ಳಾಗಿನ ತಾಳಿ ಒತ್ತಿ ಇಟ್ಟು ಕೊಡ್ತೀನಿ ಅನ್ನಕ್ಕೆ ಮತ್ತು ಅವ್ರ ಅಣ್ಣನ ಹೆಂಡತಿ ಯಾಕೆ ಸುಮ್ಮನಿರು, ಯಪ್ಪ ನಿನಗೊಬ್ಬತ್ತಿಗನು ಇದ್ರ ಬಂಗಾರ 3 ಮಂದಿಗೂ ಆಗಲಿ ನನಗೂ ತಗೋ ಅಂತ ಬೀಚ್ ಕೊಟ್ಲಂತ ಆಕೆ. 3 ಮಂದಿ ಸ್ವಸ್ತ್ಯಾರ ಬಂಗಾರ ಬೀಚ್ ಕೊಟ್ಟರು. ಇವ್ರು 3 ಮಂದಿ ಗಳಿಸಿದ್ರು, ಅಲ್ಲಿಟ್ಟು ರೊಕ್ಕ ಬೀಚ್ ಕೊಟ್ಟರು. ಕೈಯನು ಮೈಯನು ಕಾಲನು ಎಲ್ಲ ಕಳ್ಕೊಂಡು ಅವ್ನ ಕೈಯಾಗ ಕೊಟ್ಟರು. ಇದಿಟ್ಟು ಬಂಗಾರ ತಗೋ, ಗ್ವಾಡ್ಯಾಗ ಎಷ್ಟು ಬಂಗಾರ ಐತಿ ಎಲ್ಲೈತಿ ಹೇಳಸು, ಇಂಜೆಕ್ಷನ್ ಮಾಡ್ಲಂದ್ರಂತ ಡಾಕ್ಟ್ರಿಗೆ. ಅವ ಇಷ್ಟು ಬಂಗಾರ ತೊಗೊಂಡು ಗಂಟು ಕಟ್ಟಿ ಒಂದು ಹುಡುಗನ ಕೈಯಾಗ ಕೊಟ್ಟು ಮನೆಗೆ ಒಯ್ಲಿ ಅಂದವ. ಮನೆಗೆ ಒಯ್ಲಿ ಅಂದ. ಯಾಕೆ ನೋಡ್ರಿ, ನಾ ಮೊದಲೇ ಹೇಳೀನಿ, ನಾವು ಒಂದೇ ಇಂಜೆಕ್ಷನ್ ಮಾಡವ, ನಿಮ್ಮಪ್ಪ ಒಂದೇ ಮಾತು ಮಾತಾಡವ, ಮುಂದಲ್ ನಾನು ಏನೂ ಕೇಳಬೇಡ್ರಿ. ಮಾಡ್ಯಾರ ಮಾಡೋ, ನಿಂದೇನು ನಾವು ಕೊಟ್ಟಿದ್ದು ಏಟೈತಿ, ನಮ್ಮಪ್ಪ ಕ್ವಿಂಟಲ್ ಗಟ್ಟಲೆ ಬಂಗಾರ ಇಟ್ಟು ದಿವ್ಸ ಏನೂ ಕೊಟ್ಟಿಲ್ಲ, ಗೋಡ್ಯಾಗಿಟ್ಟಾನವ ಅಂಥೇಳಿ ಅವ್ರು ಅಂದರು. ಇವ ಅತ್ತಾಗಿತ್ತಾಗ ನೋಡಿ ಮಾಡ್ಲೇ ಅಂದವ. ಹ್ಞೂ ಮಾಡು ಅಂದರು. ಅದು ಮತ್ತೆ ಹಾ ಅನ್ನೋದು ಬಿಟ್ಟಿದ್ದಿಲ್ಲ. ಇವ ಒಂದು ಇಂಜೆಕ್ಷನ್ ತೆಗೆದು ಅದಕ್ಕೆ ಚುಚ್ಚಿ ಈಗ ನಿಮ್ಮಪ್ಪ ಒಂದು ಮಾತು ಮಾತಾಡ್ತಾನೆ ಕೇಳ್ರಿ ಅಂತ ಡಾಕ್ಟರ್ ಪಾರಾಗಿಬಿಟ್ಟವ. ಪಾರಾದ. ಇವ ಮಕ್ಕೊಂಡಿದ್ನಲ್ಲ, ಎಡ್ಡು ಕಣ್ಣು ತೆಗೆದು ಹಿಂಗೆ ಮತ್ತೆ ಗೋಡೆ ನೋಡಿದ. ಹಾಂ ಹೇಳಪ್ಪ, ಗೋಡೆಗೆ ಏನೈತಿ ಎಲ್ಲೈತಿ ಅಂದ್ರೆ ಇವರು. ಯಾಕಂದ್ರೆ ಒಂದೇ ಮಾತು ಕೇಳ್ಬೇಕಲ್ಲ, ಎಲ್ಲೈತಿ ಹೇಳಂದಾಗ ಅವ ಏನು ಅನ್ಬೇಕು, ಏನೈತಿಲೆ ಆ ಗೋಡೆಗೆ ಏನೂ ಇಲ್ಲ, ಎಮ್ಮೆ ಕಸಬರಿಗೆ ತಿನ್ನಕತ್ತೈತಿ ನೋಡಂದಂತವ ಸತ್ತು ಹೋಗಿಬಿಟ್ನಂತ. ಎಮ್ಮೆ ಕಸಬರಿಗೆ ತಿನ್ನಕತ್ತೈತೆ ಅಂತ ಸತ್ತು ಹೋಗ್ಬಿಟ್ನಂತೀವ. ಬಂಗಾರನೂ ಹೋತು, ಕೊಳ್ಳಾಗಿನ ತಾಳಿನೂ ಹೋತು, ಇಲ್ಲಿ ಹೆಣನೂ ಹೋತು. ಇಟ್ಟು ದುರಾಸೆ ಅಲ್ಲ, ಹಂಗೆ ದುರಾಸೆ ಇದ್ದದ್ದು ದೆವ್ವಾಗಿರ್ತಾವೆ. ಅಲ್ಲಿ ಬಸನಗೌಡನ ಹೆಂಡತಿಗೆ ದೆವ್ವ ಬಿಡ್ದಿತ್ತು. ಶಿವಯೋಗಿಗಳು ಹೋಗಿ ಆ ಕೈಯೊಳಗೆ ವಿಭೂತಿ ತೊಗೊಂಡು ಹೇಳು, ಯಾರು ನೀನು ಈಗ ಹೇಳ್ತೇನಿಲ್ಲ ಅಂತ ಹಿಂಗೆ ಕೈ ಎತ್ತಿದ್ರೆ ಆ ಮೈಯೊಳಗೆ ಬಂದು ದೆವ್ವ ಹೇಳ್ತಿತ್ತಂತ. ಇಲ್ಲಪ್ಪ, ನಿನ್ನ ವಿರೋಧ ಹಾಕೋ ತಾಕತ್ತು ನನಗಿಲ್ಲ, ಹೇಳ್ತೀನಿ ಕೇಳು ಅಂತಂದಾಗ ಹೇಳಿ ಏನು ಹೇಳು ಅಂತಂದಾಗ, ನಾನು ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಹೆಣ್ಮಗಳಿಗೆ ಗಂಡು ದೆವ್ವ ಬಿಡದೈತೆ. ಅಲ್ಲಿ ನಾನು ಒಬ್ಬ ಬಡ ಬ್ರಾಹ್ಮಣ, ಭಾಳ ರೊಕ್ಕ ಗಳಿಸಿದ್ದೆ. ನನ್ನ ಹತ್ರ ಅಲ್ಲಿ ಇಲ್ಲಿ ಎಣ್ಣ ಅಂದು ದುಡಿದು ಗಳಿಸಿದ ರೊಕ್ಕನ ಇದ್ದು ಒಬ್ಬ ಮಗ್ಗ ಇಡಬೇಕು ಅಂತಂದಾಗ ನನ್ನ ಮಗ ಸಣ್ಣವಿದ್ದ. ಈಗ ಈಕೇನದಾಳಲ್ಲಿ ಈಕೆ, ಇವ್ರಪ್ಪ ನನಗೆ ಭಾಳ ಚಲೋ ಸ್ನೇಹಿತ, ಇವ್ನ ಕೈಯಾಗ ಹೋಗಿ ರೊಕ್ಕ ಕೊಟ್ಟಿದ್ದೆ. ನಾನು ಒಂದಿಟ್ಟು ಕಾಶಿಗೆ ಹೋಗಿ ಬರ್ತೀನಿ, ಹೋಗಿ ಬಂದ ಮೇಲೆ ನಾನು ರೊಕ್ಕ ಕೊಡು ಅಂಥೇಳಿ ಇವ್ರಪ್ಪನ ಕೈಯಾಗ ನಾನು ರೊಕ್ಕ ಕೊಟ್ಟಿದ್ದೆ. ಕೊಡು ಮುಂದೆ ಈಕಿನೂ ಇದ್ಲು ನೋಡ್ರಿ, ದೆವ್ವ ಹೇಳಕತ್ತೈತಿ. ಕೊಡು ಮುಂದೆ ಈಕಿನೂ ಇದ್ಲು, ಈಕಿ ಕೈಯಾಗ ರೊಕ್ಕ ಕೊಟ್ಟೆ ನಾನು. ಇವ್ರಪ್ಪನೂ ಇದ್ದ. ನಾ ಕಾಶಿಗೆ ಹೋಗಿ ಹೊಳ್ಳಿ ಬರತ್ತಿಗೆನ ಅವ್ರಪ್ಪ ಸತ್ತು ಹೋಗಿಬಿಟ್ಟಿದ್ದ. ಈ ಹೆಣ್ಮಗಳಿತ್ತು, ಯವ್ವ ನನ್ನ ರೊಕ್ಕನ ನನ್ನ ಬಂಗಾರನ ಹೊಳ್ಳಿ ಕೊಡು, ನನ್ನ ಮಗ್ಗ ನಾ ಕೊಡ್ತೀನಿ ಅಂದ್ರೆ ನಂಗೆ ಗೊತ್ತಿಲ್ಲ ಅಂದ್ಬಿಟ್ಲಿಕ್ಕೆ. ಈಕಿ ಕೈಯಾಗ ಕೊಟ್ಟೀನಿ, ಬೇರೆ ಯಾರ ಕೈಯಾಗೂ ಕೊಟ್ಟಿಲ್ಲ. ಅವ್ರಪ್ಪ ಇದ್ರೆ ಹಿಂಗೆ ಮೋಸಕ್ಕಿದ್ದಿಲ್ಲ ನನಗೆ. ಅವರಪ್ಪ ನನಗೆ ಅನ್ಯಾಯ ಮಾಡಿದ್ದಿಲ್ಲ, ನಾವು ಕೂಡಿ ಉಂಡಿದ್ವಿ. ಆದರೆ ಈಕೆ ಮಾಡಿದ ಕರ್ಮಕ್ಕೆ ನಾನು ಈಕೆಗೆ ಕಾಡಕತ್ತೇನೆ. ಈಕೆ ನನಗೆ ಗೊತ್ತಿಲ್ಲಂದ್ಲು. ಊರಾಗ ಪಂಚಾಯತಿ ಸೇರಿಸಿದೆ, ಮಂದಿ ಅಕ್ಕಿ ಕಡೆನೇ ಹೇಳಿಬಿಟ್ರು. ಮನಸ್ಸು ನೊಂದು ನಾ ಗಿಡಕ್ಕೆ ಊರ್ಲಿ ಹಾಕ್ಕೊಂಡು ಸತ್ತು ಹೋದ್ನಪ್ಪ. ನಾನೇನೋ ಸತ್ತು ಹೋದ್ಮೇಲೆ ನನಗೆ ಕಬರಾತು, ನನ್ನ ಮಗ್ಗ ಅನ್ಯಾಯ ಆಗೈತೆ ಅಂದ್ರೆ ಈಕಿನ ಬಿಡಬಾರ್ದು, ಈಕೆ ಒಟ್ಟ ಸಂತೋಷದಿಂದ ಇರಬಾರ್ದು ಅಂತ ಈಕಿನ ಕಾಡಕತ್ತೀನಿ ಅಂದಂತವ ಬಂದು. ವಿಚಾರ ಮಾಡ್ರಿ ನೀವು. ಅವಾಗ ಷಣ್ಮುಖ ಶಿವಯೋಗಿಗಳಂತಾರೆ, ನಿನ್ನ ಮಗ್ಗ ಏನು ಕೊಡಬೇಕು ಅದನ್ನು ನಾನು ಆಕೆ ಕಡೆಯಿಂದ ಕೊಡಿಸ್ತೇನೆ, ನೀ ಬಿಟ್ಟು ಹೋಗ್ಬಿಡು ಅಂದ್ರಂತ. ನಿನ್ನ ಮಗ್ಗ ಯಾವ ಸಂಪತ್ತು ಬರಬೇಕು ಅದನ್ನು ನಾ ಕೊಡ್ತೀನಿ. ನಮ್ಮೂರು ಅನ್ನಂಗಿಲ್ಲ, ಉಣ್ಣ ದೊಡವೆಯ ಗಳಸಿ ಮಣ್ಣೊಳಗೆ ತಾನಿರಿಸಿ ಸಣ್ಣನೇ ಸಾರಿದವನ್ನ ಬಾಳು ಮಣ್ಣು ಕಾಣ ಸರ್ವಜ್ಞ. ಇದ್ದಾಗ ತುತ್ತು ಕೊಟ್ಟು, ಇದ್ದಾಗ ಒಂದಷ್ಟು ಕೊಟ್ಟು ದೊಡ್ಡವರಾಗಬೇಕೆ ಹೊರತಾಗಿ ಹೆಸರು ಉಳಿಬೇಕ್ರಿ. ಹೆಸರು ಉಳಿಬೇಕು. ಬಟ್ಟೆ ಹರಿದು ಹೋಗಿಬಿಡ್ತಾವ, ಕೊಟ್ಟು ರೊಕ್ಕ ಬಳಸಿ ಹೋಗಿಬಿಡ್ತಾವ. ಹೃದಯದೊಳಗೆ ಹೆಸರು ಶಾಶ್ವತ ಉಳಿಬೇಕಲ್ಲ. ಯಾವ ಕ್ಷಣ ಯಾವ ಊರಿಗೆ ಹೋದ್ರೂ ಇಂಥವ್ರು ನಮಗೆ ಇಂಥದ್ದು ಕೊಟ್ಟಾರ, ನಮ್ಮನ್ನು ನೋಡ್ಕೊಂಡಾರ, ನಮಗೆ ಪ್ರೀತಿ ಕೊಟ್ಟಾರ ಅನ್ನುವಂಥದ್ದು ಹೇಳ್ಬೇಕಲ್ಲ. ಕೊಡೋದು ಅಂತಂದ್ರೆ ನಿಮಗೊಂದು ನೆನಪಿರಲಿ, ಸುಮ್ಮನೆ ಕೊಟ್ಟು ಮರೆಯುವಂತಹದ್ದಲ್ಲ, ಯಾವಾಗಲೂ ಅವ ಅರಿಯುವಂತಹದ್ದನ್ನು ಕೊಟ್ಟು ದೊಡ್ಡವರಾಗಬೇಕು. ಅವನ ಜೀವನದೊಳಗೆ ಅವನ ಪ್ರೀತಿಯೊಳಗೆ ಶಾಶ್ವತ ಉಳಿಯೋ ಕೆಲಸ ನಾವು ಮಾಡಬೇಕು. ಅವ್ರು ಹೋದರು. ದೆವ್ವಕ್ಕೆ ಇವ್ರ ಗುರುಗಳು ಹೇಳಿದ್ರು, ಚಿಂತೆ ಮಾಡಬೇಡ, ನಾ ಕೊಡಿಸ್ತೀನಿ, ನೀ ಸರಿದು ಬಿಡು ಅಂದರು. ಯಪ್ಪ ನನಗೆ ಮುಕ್ತಿ ಕೊಡು ಅಂತ ಹೇಳಿ ದೆವ್ವ ಬಿಟ್ಟು ಹೊತ್ತು ಆ ಹೆಣ್ಮಗಳಿಗೆ ಬುದ್ಧಿ ಹೇಳಿ ಶಿವಯೋಗಿಗಳು ಅವನ ಮಗ್ಗ ಮತ್ತು ಆ ರೊಕ್ಕನ, ಆ ಬಂಗಾರನ ಕೊಡಿಸಿ ಅವ್ರ ಮನೆ ಉದ್ಧಾರ ಮಾಡ್ತಾರೆ. ಉದ್ಧಾರ ಮಾಡಿ ಅಲ್ಲಿಂದ ಈ ನಾಡಿನ ತುಂಬೆಲ್ಲ ಹಳ್ಳಿಗಳಲ್ಲಿ ಸಾವಿರ ಲೀಲೆಗಳನ್ನು ಮಾಡಿ ವಾಪಸ್ ಬರಕತ್ತಿದ್ರು. ಅಷ್ಟೊತ್ತಿಗೆ
ಅಷ್ಟೊತ್ತಿಗೆ ಸುಲೇಪೇಟದಿಂದ ವೀರಭದ್ರಪ್ಪ ಅಂತ ಒಬ್ಬರು ಬಂದರು. ನಿಷ್ಠೆ ವೀರಭದ್ರಪ್ಪನವರು ಅಂತ. ಅವ್ರ ಹೆಸರು ವೀರಭದ್ರಪ್ಪ ಪಟ್ಟಣ ಶೆಟ್ಟಿ. ಅವ್ರ ಹೆಸರು ವೀರಭದ್ರಪ್ಪ ಪಟ್ಟಣ ಶೆಟ್ಟಿ. ಆ ಪಟ್ಟಣ ಶೆಟ್ಟಿ ಅವರು ಭಾಳ ನಿಷ್ಠೆಯಿಂದ ವ್ಯಾಪಾರ ಮಾಡುವುದಕ್ಕೆ ಅವರಿಗೆ ನಿಷ್ಠೆ ವೀರಭದ್ರಪ್ಪ ಅಂತ ಕರಿತಿದ್ರು. ನಿಷ್ಠೆಯಿಂದ ವ್ಯಾಪಾರ ಮಾಡುವುದಕ್ಕೆ ನಿಷ್ಠೆ. ಇವತ್ತಿಗೂ ನಿಷ್ಠೆ ಅವ್ರ ಮನೆತನ ಅದಾವ. ಇವತ್ತಿಗೂ ನಿಷ್ಠೆ ಇವರ ಮನೆತನ ಅದಾವ. ಆ ನಿಷ್ಠೆ ಎಷ್ಟರ ಮಟ್ಟಿಗೆ ಐತೆ ನಾನು ಅದ್ರ ಬಗ್ಗೆ ಮಾತಾಡೋದಿಲ್ಲ. ನಿಷ್ಠೆ ವೀರಭದ್ರಪ್ಪ ಅಂತ ಹೆಸರು ಬಿದ್ದದ್ದೇ ಅವ ನಿಷ್ಠೆಯಿಂದಿರೋದಕ್ಕೆ. ಅವರು ಸುಮ್ಮನೆ ಬಂದು ಗುರುಗಳ ದರ್ಶನ ತೊಗೊಂಡು ಹೋಗಿದ್ರು. ನಿಮಗೆ ನೆನಪಿರಲ್ಲ, ಅವ್ರು ಯಾಕೆ ಶಾಶ್ವತ ಉಳಿತಾರೆ ಈ ಮಠದ ಪರಂಪರೆಯೊಳಗೆ ಅಂತ ಹೇಳ್ತೇನೆ. ವೀರಭದ್ರಪ್ಪನವ್ರ ಕೈಯಾಗ ಒಂದಷ್ಟು ಆಳಿದ್ವು. ಅವರು ಕೊಬ್ಬರಿ ವ್ಯಾಪಾರ ಮಾಡ್ತಿದ್ರು ಅವತ್ತಿನ ಕಾಲಕ್ಕೆ. ಒಣ ಕೊಬ್ಬರಿ ವ್ಯಾಪಾರ ಮಾಡ್ತಿದ್ರು. ಎತ್ತು ಬಂಡ್ಯಾಗ ಅವನು ಹೇರ್ಕೊಂಡು ಹೋಗ್ತಿದ್ರು. ಬಂಡಿ ಹೇರ್ಕೊಂಡು ಬಂದು ಈ ಮಠದ ಅಂಗಳ ಮುಂದೆ ಬಂಡಿ ನಿಂದ್ರಿಸಿದ್ರು. ಗುರುಗಳು ಬೆಳಗ್ಗೆ ಎದ್ದು ಇನ್ನೂ ಬೆಳಕು ಬಿದ್ದಿದ್ದಿಲ್ಲ, ಸುಮ್ಮನೆ ಒಂದಷ್ಟು ವಾಕಿಂಗ್ ಅಂಥೇಳಿ ಒಂದಷ್ಟು ನಡೆದಾಡಬೇಕು ಅಂತ ವಾಯುವಿಹಾರ ಅಂಥೇಳಿ ಒಂದಷ್ಟು ಹೊರಗೆ ಬಂದರು. ಆ ಎಲ್ಲ ಜನಗಳನ್ನು, ಆ ವ್ಯಾಪಾರಿಗಳನ್ನು ನೋಡಿದರು. ನೋಡಿ ಅವ್ರಿಗೆ ಅಂದ್ರಂತವ್ರು, ಏನ್ರಪ್ಪ ಯಾವ ಊರು ಅಂತ. ಅದ್ರಾಗ ಒಬ್ಬವಂತನ, ನಮ್ಮದು ಯಾವ ಊರಾದ್ರೆ ನಿಮಗೇನ್ರಿ? ಅಲ್ಲೋ ನೀವು ಇವನ್ನೆಲ್ಲ ಹೇರ್ಕೊಂಡು ಬಂದಿರಲ್ಲ, ಇದ್ರಾಗ ಏನದಾವ ಅಂತ ಕೇಳಿದ್ರಂತ ಗುರುಗಳು. ಕೊಬ್ಬರಿ ಹೇರ್ಕೊಂಡು ಬಂದಾರ ಅವರು. ಕೊಬ್ಬರಿ ವ್ಯಾಪಾರಕ್ಕೆ ಹೊಂಟಾರ. ಸೊಲ್ಲಾಪುರಕ್ಕೆ ಹೋಗ್ಬೇಕು ಅವರು. ಸುಲೇಪೇಟದಿಂದ ಸೊಲ್ಲಾಪುರಕ್ಕೆ ಹೋಗ್ಬೇಕು. ಇದ್ರಾಗ ಏನದಾವ ಅಂತ ಕೇಳಿದ್ರವ ಅಂದಂತ. ಅದ್ರಾಗ ಬರೀ ಕುಳ್ಳದಾವ ನೋಡಪ್ಪ, ಕಟ್ಟಿಗೆ ಕುಳ್ಳು ಅದಾವ, ಹೆಂಡಿ ಕಸ ಅದಾವ, ಬೇಕನ್ನೋ ಅಂದಂತವ. ಕಟ್ಟಿಗೆ ಕುಳ್ಳು ಅದಾವ, ಹೆಂಡಿ ಕಸ ಅದಾವ, ಬೇಕನ್ನೋ ಅಂತಂದಾಗ ಇವ್ರು ಅಂದ್ರಂತ, ಹೌದಾ ಕಟ್ಟಿಗೆ ಕುಳ್ಳು ಹೆಂಡಿ ಕಸ ಅದಾವ, ಸರಿಯಪ್ಪ ಅವು ಹಂಗೆ ಆಗಲಿ ಅಂತ ಮುಂದಕ್ಕೆ ಹೋಗಿಬಿಟ್ರಂತೆ ಅವ್ರು ಶಿವಯೋಗಿಗಳು. ಅವ ಬಡ ಹೊತ್ಕೊಂಡು ಸೊಲ್ಲಾಪುರಕ್ಕೆ ಹೋಗ್ತಾನ. ಸೊಲ್ಲಾಪುರಕ್ಕೆ ಹೋಗಿ ಗಂಟು ಬಿಚ್ಚು ನೋಡ್ತಾನೆ, ಇಷ್ಟು ಹೆಂಡಿ ಕುಳ್ಳಾಗಿದ್ವು ಅಂತ ಕೊಬ್ಬರಿ. ಎಷ್ಟು ಹೆಂಡಿ ಕುಳ್ಳಾಗಿದ್ದು. ಅಲ್ಲಿ ವೀರಭದ್ರಪ್ಪನವ್ರ ಮುಂದೆ ಕೂತ್ಕೊಂಡು ಇವ್ರು ಮಾರಿ ಬಿಡ್ಕೋತಾರೆ. ಹಿಂಗಾಗಿ ಬಿಟ್ಟೈತ್ರಿ, ನಮಗೆ ಗೊತ್ತಿಲ್ಲ ಅಂತಂದಾಗ ವೀರಭದ್ರಪ್ಪನವ್ರು ಕೇಳಿದ್ರಂತ, ಏನು ಮಾಡಿರಿ ಕರೆ ಹೇಳ್ರಿ, ಎಲ್ಲೆಲ್ಲಿ ನಿಂತಿದ್ರಿ? ಇಲ್ಲಪ್ಪ ಜೇವರಿಗೆ ಒಳಗೆ ನಿಂತಿದ್ವಿ. ಎಲ್ಲಿ ನಿಂತಿದ್ವಿ? ಹಳ್ಳದ ದಂಡೆ ಮುಂದೆ ನಿಂತಿದ್ವಿ. ಅಲ್ಲಿ ಒಬ್ಬರು ಸ್ವಾಮಿಗಳಿದ್ರು. ಹೌದ್ರಪ್ಪ ಅವ್ರು ಬಂದಿದ್ರು ಮಾತಾಡ್ಸಕ್ಕಂದು ಒಬ್ಬವ. ಏನು ಮಾತಾಡಿದ್ರಿ? ಅವ್ರನ್ನ ನೋಡಿದ್ವಿ, ನಮಗೆ ಯಾಕೋ ಸಿಟ್ಟು ಬಂದಂಗೆ ಆಯ್ತು. ಈ ಚೀಲ್ದಾಗ ಏನದಾವ ಅಂದರು, ಎಲ್ಲಿ ಕೊಬ್ಬರಿ ಅದಾವ ಅಂದ್ರೆ ಕೇಳ್ತಾರೆ ಏನಂತೇಳಿ ಹೆಂಡಿ ಕುಳ್ಳದಾವ ಅಂದಿವಿ ಅಂದಾಗ ಪಟ್ನ ಹೊಡೆದಂತವ. ನಡ್ರಿ ಮೊದಲು ಮಠಕ್ಕೆ ಕರ್ಕೊಂಡಿಟ್ಟು ಅನ್ನೋದು. ಮಠಕ್ಕೆ ಹೋಗೋಣ ನಡ್ರಿ ಅಂತೇಳಿ ಅಲ್ಲಿಂದ ಮತ್ತೆ ವೀರಭದ್ರಪ್ಪನವ್ರು ಬರ್ತಾರೆ. ಸುಲೇಪೇಟೆ ವೀರಭದ್ರಪ್ಪನವ್ರು ಬಂದು, ಯಪ್ಪ ಕ್ಷಮ ಮಾಡಿರಿ, ಇವು ಕೊಬ್ಬರಿ ನಮ್ಮವು ಅದಾವ, ಇವರು ನಮ್ಮ ಕಡೆಯಿಂದ ತಪ್ಪಾಗಿಬಿಟ್ಟೈತಿ ಅಂತಂದಾಗ, ಈ ಕ್ಷಮ ಮಾಡೋಕ್ಕೆ ನಾನರೇ ಯಾರು? ಅವ್ರು ಹೇಳಿದ್ದವು ಆಗ್ಯಾವ, ನಿಮ್ಮ ವ್ಯಾಪಾರ ಚಲೋ ಇರಲಿ, ನಿಮ್ಮ ನಿಷ್ಠೆ ಚಲೋ ಐತಿ, ನೀವು ಅಂದಂಗೆ ಆಗಲಿ ಅಂತಂದಿಂದ ಹೊಳ್ಳಿ ಹೋಗಿ ಅವನು ಬಿಚ್ಚು ನೋಡಿದಿಷ್ಟು ಹೊಳ್ಳಿ ಒಣ ಕೊಬ್ಬರಿ ಆಗಿದ್ವು ಅಂತ ವಿಚಾರ ಮಾಡಿರಿ ನೀವು. ಗುರುಗಳು ಮಾತು ಹಂಗೈತಿ. ಅವತ್ತಿನಿಂದ ನಿಷ್ಠೆ ವೀರಭದ್ರಪ್ಪನವರು ಸತ್ಯ ಸೇವಕರಾದರು ಷಣ್ಮುಖ ಶಿವಯೋಗಿಗಳಿಗೆ. ನಿನ್ನ ವ್ಯಾಪಾರ ನಿಷ್ಠೆಯಿಂದ ಐತಿ, ನೀ ಚಲೋ ಅದಿದೆ, ಸುರಪುರ ದೊರೆಯೊಳಗೆ ನೀ ಮಂತ್ರಿ ಅಕ್ಕಿದಿ ಅಂತ ಹೇಳಿ ಅವಂಗೆ ಆಶೀರ್ವಾದ ಮಾಡ್ತಾರೆ ರೀ ನಿಷ್ಠೆ ವೀರಭದ್ರಪ್ಪನವ್ರಿಗೆ. ಮುಂದೊಂದು ದಿವಸ ರಾಜಕೀಯದೊಳಗೆ ನಿನಗೆ ದೊಡ್ಡ ಭವಿಷ್ಯ ಐತಿ, ನೀನು ಅಲ್ಲಿ ದೊಡ್ಡ ಸ್ಥಾನ ಸಿಗತೈತಿ, ಸಿಕ್ಕರೆ ನೀ ಬಿಡಬೇಡ ಅಂತ ಹೇಳಿದರು. ಅವ ನನಗೆ ಅದ್ರ ಮೇಲೆ ಆಸಕ್ತಿ ಇಲ್ಲ ಅಂದ್ರೆ ಮಾಡಬೇಕಪ್ಪ, ಸತ್ಯವಂತರು ರಾಜಕಾರಣದೊಳಗೆ ಇರಬೇಕು. ಇವತ್ತಿನ ದಿನಮಾನದೊಳಗೆ ಎಲ್ಲರೂ ರಾಜಕಾರಣಕ್ಕೆ ಸೇರಬೇಡ್ರಿ ಅಂತಾರೆ. ಇವತ್ತಿನ ದಿನಮಾನದೊಳಗೆ ಎಲ್ಲರೂ ರಾಜಕಾರಣಕ್ಕೆ ಹೋಗಬೇಡ್ರಿ ಅಂತಾರೆ. ಆದರೆ ಷಣ್ಮುಖ ಶಿವಯೋಗಿಗಳು ನೋಡ್ರಿ, ಯಾರು ಸತ್ಯವಂತರದಿರಿ, ಯಾರು ಸೇವಾ ಮಾಡ್ತೀರಿ, ಯಾರು ದಾನ ಧರ್ಮ ಮಾಡ್ತೀರಿ, ಯಾರು ಮಠ ಮಂದಿರಗಳೊಳಗೆ ನಡ್ಕೊಳ್ತೀರಿ, ಯಾರ ಆತ್ಮ ಪರಿಶುದ್ಧ ಐತಿ ಅವರು ರಾಜಕಾರಣದೊಳಗೆ ಇರ್ರಿಪ್ಪ, ನಿಮ್ಮಿಂದ ದೊಡ್ಡ ಕೆಲಸಕ್ಕಾವು ಅಂತ ಆಶೀರ್ವಾದ ಮಾಡಿದ ಗದ್ದಿಗೆ ಐತಿದು. ಇವತ್ತಿಗೂ ನೀವು ಹಣಿ ಹೆಚ್ಚು ಕೇಳ್ಕೊಳ್ರಿ, ಕೇಳಿದ್ದೆ ಸಿಗತೈತಿ. ಅಲ್ರಿ, ಒಬ್ಬ ಕೊಬ್ಬರಿ ವ್ಯಾಪಾರ ಮಾಡೋ ವ್ಯಾಪಾರಿನ ಸುರಪುರದ ರಾಜನ ಆಸ್ಥಾನದೊಳಗೆ ಮಂತ್ರಿ ಮಾಡೋ ತಾಕತ್ತ ಗದ್ದಿಗೆ ಐತಿ ಅಂದ್ರೆ ಆಲೋಚನೆ ಮಾಡ್ಬೇಕಲ್ಲ ನಾವು. ಆಲೋಚನೆ ಮಾಡಬೇಕಲ್ಲ. ಅವ ಮಂತ್ರಿ ಆದಮೇಲೆ ಇಲ್ಲಿ ಬಂದು ಬಾವಿ ತೋಡಿಸ್ತಾನ. ಆ ಬಾವಿಯಿಂದ ಇಲ್ಲಿ ಸಾಮೂಹಿಕ ಜನಗಳಿಗೆ ಉಪಯೋಗ ಮಾಡ್ತಾನೆ. ಇದು ಒಂದು ಕಡೆ ಅಭಿವೃದ್ಧಿ ಬೆಳೆಯಾಕತ್ತೈತಿ, ಒಂದು ಕಡೆ ಅಭಿವೃದ್ಧಿ ಬೆಳೆಯಾಕತ್ತೈತಿ, ಇನ್ನೊಂದು ಕಡೆ ಇವ್ರು ಮಾಡೋ ಕಾರ್ಯಗಳನ್ನು ನೋಡಿ ಹೊಟ್ಟೆ ಕಿಚ್ಚಿನ ಮಂದಿ ಜಾಸ್ತಿ ಆಗಕತ್ತಿತ್ತು. ಹೊಟ್ಟೆ ಕಿಚ್ಚಿನ ಮಂದಿ ಜಾಸ್ತಿ ಆಗಕತ್ತಿತ್ತು. ಅದರಾಗ ಒಂದಿಷ್ಟು ಮಂದಿ ಮಾತಾಡ್ಕೊಳ್ಳಕತ್ತಿದ್ರು, ನಿಷ್ಠೆ ವೀರಭದ್ರಪ್ಪ ಮಂತ್ರಿನೂ ಆದ, ಮಠಕ್ಕೆ ಆದಾಯನೂ ಹೆಚ್ಚಾತು, ಗುರುಗಳನ್ನ ಕೇಳಾರ್ದವ ಏನೂ ಮಾಡಂಗಿಲ್ಲ, ಇನ್ನು ಇವ್ರು ಮಾಡಿದ್ದ ಆಟಕ್ಕೈತಿ, ಏನಾರ ಮಾಡಿ ಷಣ್ಮುಖ ಶಿವಯೋಗಿಗಳನ್ನು ಕೆಟ್ಟ ವಿಚಾರ ಮಾಡ್ತಾರೆ. ಸುರಪುರದ ದೊರೆಯ ಸಂಪೂರ್ಣ ಆಶೀರ್ವಾದ, ಸುರಪುರ ದೊರೆಗೆ ಆಶೀರ್ವಾದ ಮಾಡಿ ರಾಜ ಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ನಿಷ್ಠೆ ವೀರಭದ್ರಪ್ಪನವ್ರು ಬಂದು ಹೊಳೆ ಕರ್ಕೊಂಡು ಹೋಗ್ತಾರೆ ಮಠಕ್ಕೆ. ಅವತ್ತಿನ ಕಾಲಕ್ಕೆ ಪಿಡ್ಡ ನಾಯಕರು
ಅವತ್ತಿನ ಕಾಲಕ್ಕೆ ಪಿಡ್ಡ ನಾಯಕರು, ಆ ಪಿಡ್ಡ ನಾಯಕರು ಆಸ್ಥಾನಕ್ಕೆ ಇವ್ರನ್ನ ಕರ್ಕೊಂಬರ್ರಿ ಅಂದಾಗ 3 ಸರಿ ಕರೆದ್ರೂ ಹೋಗಿರಂಗಿಲ್ಲ ಷಣ್ಮುಖ ಶಿವಯೋಗಿಗಳ ಮಠಕ್ಕೆ, ಇದು ಸುರಪುರದೊರೆ ಆಸ್ಥಾನಕ್ಕೆ. ಅವತ್ತಿನ ಕಾಲಕ್ಕೆ ವೀರಭದ್ರಪ್ಪ ಬಂದು ಗುರುಗಳಿಗೆ ಕೇಳ್ಕೊತಾನೆಪ್ಪ, ಸುರಪುರದ ದೊರೆ ಕರೆಯಕತ್ತಿಲ್ಲ, ಸುರಪುರದ ಆ ಅರಸ ಮನೆತನ ಕರೆಯಕತ್ತಿಲ್ಲ, ಸುರಪುರದ ದೊರೆಯ ಮಂತ್ರಿ ನಾನಾಗಿನ ನಾ ಕರೆಯಕತ್ತಿಲ್ಲ, ನೀವು ಹೇಳಿದ ಕಾರಣಕ್ಕೆ ಒಲ್ಲಾದ ಜಾಗಕ್ಕೆ ನಾ ಹೋಗಿ ಕೂತ್ಕೊಂಡಿನಿ, ಇವತ್ತು ನಿಮ್ಮ ಭಕ್ತ ನಾ ಹೇಳಿದ ಜಾಗಕ್ಕೆ ನೀವು ಬರಬೇಕು ಅಂಥೇಳಿ ಗುರುಗಳನ್ನ ಒತ್ತಾಯ ಮಾಡಿ ಕರ್ಕೊಂಡು ಹೋಗ್ತಾನ. ರಾಜಗುರುಗಳು ಅಂಥೇಳಿ ಸನ್ಮಾನ ಮಾಡಿಸ್ಕೊಂಡು ವಾಪಸ್ ಬರ್ತಾರೆ. ರಾಜಗುರು ಅಂಥೇಳಿ ಆ ದೊರೆಯ ಸಂಪೂರ್ಣ ಆಶೀರ್ವಾದ, ದೊರೆಗೆ ಆಶೀರ್ವಾದ ಮಾಡಿ ದೊರೆಯ ಕಾಣಿಕೆ ತೊಗೊಂಬರ್ತಾರೆ. ಇತಿಹಾಸ ಹೇಳ್ತೈತವ, ಅವತ್ತಿನ ಕಾಲಕ್ಕೆ ಸುರಪುರದ ದೊರೆ ಗುರುಗಳಿಗೆ 1800 ಎಕರೆ ಆಸ್ತಿ ಕೊಟ್ಟನಂತೆ. ಎಷ್ಟು ರೀ? ಇವತ್ತೆಷ್ಟಾಯ್ತೋ ಏನೋ. 1800 ಎಕರೆ ಆಸ್ತಿಯನ್ನು ಷಣ್ಮುಖ ಶಿವಯೋಗಿಗಳಿಗೆ ದಾನ ಮಾಡ್ತಾರೆ. ದಾನ ಮಾಡಿ ಅವತ್ತಿನ ಕಾಲಕ್ಕೆ ದಾನ ಮಾಡಿದ ತಕ್ಷಣ ಗುರುಗಳು ಅಂದ್ರಂತೆ, ನೀ ಕೊಟ್ಟ ಆಸ್ತಿ ನಾನು ಮಠಕ್ಕೆ ಬಳಸೋದಲ್ಲ, ಊರಿಗೊಂದೊಂದು ಮಠ, ಊರಿಗೊಂದೊಂದು ಬಾವಿ ಕಟ್ತೀನಿ, ಆ ಊರಾಗ ಜ್ಞಾನ ತುಂಬಲಿ, ಆ ಊರೊಳಗೆ ಗಂಗೆ ಹರಿಲಿ ಅನ್ನುವಂತಹ ಮಾತನ್ನು ಹೇಳಿ ಆ ಕೆಲಸನ ನಿಷ್ಠೆ ವೀರಭದ್ರಪ್ಪನವ್ರಿಗೆ ಕೊಟ್ಟರು. ಇಲ್ಲಿ ಗುಂಪೇನು ಬೆಳೆಯಕತ್ತಿತ್ತಲ್ಲ, ಇವ್ರು ಹೆಂಗೆ ಮಾಡ್ಕೊಂತ ಹೋದರೆ ವೀರಭದ್ರಪ್ಪ ಎಲ್ಲಿಂದನ ಬಂದಾವ ಈ ಮಠಕ್ಕೆ ಈ ಮಠದ ಅಧಿಕಾರಿ ಅಕ್ಕನ, ಯಾವನೋ ಹೊರಗಿದ್ದ ಬಂದಾವ ಈ ಮಠ ನೋಡ್ಕೊಂಡು ಹೋಗ್ತಾನ, ನಾವೇನು ಮಾಡೋಣ ಅಂತ ಆ ಒಂದಿಷ್ಟು ಮಂದಿ ಸೇರಿಕೊಂಡ್ರು. ಹಿಂದೇನು ಆ ಹರಿಜನರ ಹುಡುಗರನ್ನ ಬೆಳೆಸೋದಕ್ಕೆ ಒಂದಿಷ್ಟು ಮಂದಿ ಕೂಡಿದ್ರಲ್ಲ, ಇವರು ಕೂಡಿದ್ರು. ದುಷ್ಟಶಕ್ತಿಗಳು ಹೆಚ್ಚಾಗಕತ್ತಿದ್ವು. ಹೆಚ್ಚಾಗಿ ಏನು ಮಾಡಿದ್ವು ಅಂತಂದರೆ, ಕಟ್ಟಿ ಸಂಗಾವಿಯೊಳಗೆ ಸಂಗಯ್ಯ ಅಂತೊಬ್ಬವನನ್ನು ಗುರುಗಳ ಹತ್ರ ಕಳಿಸ್ತಾರೆ. ಆ ಸಂಗಯ್ಯ ಕಟ್ಟಿ ಸಂಗಯ್ಯ ಭಾಳ ಜನಕ್ಕೆ ಗೊತ್ತಿರಲಿ. ಎಲ್ಲರ ತಲೆಗೆ ಏನೈತಿ ಅಂದ್ರೆ ಕಟ್ಟಿ ಸಂಗಾವಿ ಅವರಷ್ಟ ಮಾಡಿದರು ಅಂತೈತಿ. ಆದರೆ ಕಟ್ಟಿ ಸಂಗಾವಿ ಅವರು ಮಾಡುವುದಕ್ಕೆ ಹಿಂದೆ ಬತ್ತಿ ಹಚ್ಚಿದವ್ರು ಯಾರು ಅಂತ ಗೊತ್ತಿಲ್ಲ. ಆ ಬತ್ತಿ ಹಚ್ಚಿದವ್ರು ಯಾರು ಅಂಥೇಳಿ ನಾಳೆಗೆ ನೋಡೋಣ ಅನ್ನೋ ವಿಚಾರ ತಿಳಿಸಿ ಇವತ್ತಿನ ನುಡಿ ಸೇವೆಯನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತೀನಿ. ತಮ್ಮೆಲ್ಲರಿಗೂ ಶುಭವಾಗಲಿ. ಸರ್ವೇ ಜನ ಸುಖಿನೋ ಭವಂತು.